ಇವಾಗ ಗಿರ್ಜವ ಲಕ್ಷ್ಮಿ ಊಟ ತಂದೇನ ಮಾಡ್ಸೇವ ನಿನ್ನಿಂದ ಮಾಡಿಲ್ಲ ಕಂದ ನನಗೂ ಅದನ್ನ ನೋಡಿ ಕಣ್ಣಾಗ ನೀರು ಬರಾತಾಕರಿ ಏನು ಮಾಡೋದಿನ ಎಷ್ಟಂತ ಅಳೋದು ಅವಳ ಅಲ್ಲ ತಿಳ್ಕೊಬೇಕಲ್ಲ ಅದಕ್ಕೆ ಅವ್ರ ಅಪ್ಪ ಅವ್ರವ್ನ ಮರೆಯೋಕ್ಕಾಗತ್ತಾನೆ ಏನು ನಿನ್ನಿಂದ ಹೋಗಿ ಸೀತಾನ ಸಮಾಧಾನ ಮಾಡಿ ಮಾಡಿ ಪಾಪ ರಾತ್ರೆಲ್ಲ ಮಲಗಿಲ್ಲ ಅದು ಕೊರಿ 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 ಹತ್ತತ್ತದ ಈಗ ಮಕ್ಕೊಂಡೈತೆ ಬೆಳಿಗ್ಗೆ ಈಗ ನೋಡಿ ಯಾರು ರಾತ್ರೆಲ್ಲ ಹಿಂಗೆ ಕಲ್ಲು ಬಂಡಿ ಕುಂತಂಗೆ ಕುಂತ ನೋಡುವ ಒಂಚೂರು ನೀತಿ ಅನ್ನೋದೇ ಇಲ್ಲ ಯವ್ವ ಹುಡುಗಿಗೆ ಈಗ ಹಗಲನ್ನು ತಂಡ್ಯಾಗ ತಣ್ಣೀರು ಬಡ 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 ಸುರ್ಕೊಂಡು ಜಳಕ ಮಾಡೈತಿ ಏನು ಮಾಡಲಿ ಅತ್ತಿ ನಾನು ನಿನ್ನಿಂದ ಸಮಾಧಾನ ಮಾಡತ್ತೇನೆ ಇರಲಿ ಅದಕ್ಕೆ ಈಗ ಅವಳಿಗೋಸ್ಕರ ನಾ ಅವಳಿಗೆ ಇಷ್ಟ ಅಂತೇಕೆ ಮೀನು ಫ್ರೈ ಆಮೇಲೆ ಬಿರಿಯಾನಿ ಮಾಡ್ಕೊಂಬಂದಿದ್ದೇನೆ ಅವಳು ತಿಂದೇ ತಿಂತಾಳೆ ನಾ ತಿನ್ನಿಸೇ ಬಿಡ್ತೇನೆ ಈಗ ನೋಡುವಂತೆ ಹೋಗುವ ತಿನ್ನಿಸ ನಾನು ಆಕಿನ ಸೀತಾನೆ ಬಿಸಿ ಜಳಕ ಅದು ಮಾಡಂತೇನೆ ಪೂಜೆ ಅದು ಮಾಡಂತೆ ನಟ ಇಲ್ರಿ ಅತ್ತಿ ನಾನು ಯಾಕೋ ಮನಸ್ಸಿಗೆ ನೆಮ್ಮದಿ ಇರಾಕಿಲ್ಲಲ್ಲ ಬೆಳಿಗ್ಗೆನ ಎಲ್ಲ ಪೂಜೆ ಮಾಡಿ ಮುಗಿಸಿದ್ದೇನೆ ನೋಡಲ್ಲ ದೇವ್ರ ಅಂತೆಲ್ಲ ದೀಪ ಹಚ್ಚೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದಲ್ಲ ಪೂಜೆ ಮಾಡೋಂಥದ್ದು ಏನೂ ಇಲ್ಲ ಎಲ್ಲ ಮನೆಯೆಲ್ಲ ಸ್ವಚ್ಛ ಆಗೈತಿ ಅಡಿಗೆ ಆಗೈತಿ ಎಲ್ಲ ಆಗೈತಿ ಪಾಪ ಅದು ಮನಸ್ಸಿಗೆ ನೆಮ್ಮದಿ ಇಲ್ಲಲ್ಲ ಹಿಂಗೆ ಕುಂತ ನೋಡ್ರಿ ನಾ ಎಲ್ಲ ಕೆಲಸ ಮಾಡೋತನ ಹಿಂಗೂ ತಿರುಗಿ ನೋಡಿಲ್ಲ ಆಕೆಗೆ ನಮ್ಮ ಕಡೆ ಲಕ್ಷ್ಯ ಬರಾತಿಲ್ಲ ನಾನು ಇವ್ರು ನೋಡಬೇಕು ನಾನು ಇವ್ರ ಜೊತೆ ಮಾತಾಡಬೇಕು ಅನ್ನೋದಕ್ಕೆ ಒಂಚೂರು ಕಬರ್ನಾಗ ಇಲ್ಲತ್ತಿಲ್ಲ ನಾನು ಎಷ್ಟೋ ತನಕ ಕುಂದಿರ್ಲಿ ಆ ದೇವರನ್ನ ಈಕೆ ಮನಸ್ಸಿಗೆ ನೆಮ್ಮದಿ ಕೊಡಲಿ ಅಂತ ಗಪ್ಪ ಇದ್ದೀನಿ ಈಗ ಮತ್ತೆ ಎಷ್ಟೊಂದು ತಡ್ಕೊಳ್ರಿ ನಾನು ನಂದು ಕರಡು ಚುರುಕು ಅನ್ನತ್ತತ್ರಿ ಹೋಗಿ ಬಿಡುವ ಹೋಗಿ ಊಟ ಮಾಡಿಸು ನಾನು ಒಂದಿಟ್ಟು ಹೋಗಿ ಸೀತಾವನ್ನ ಎಬಿಸಿ ನಿನ್ನ ಗಂಡ ಏನು ತಿಂದು ಇಲ್ಲ ನೋಡಿ ಬರ್ತೇನೆ ಇಲ್ಲಿ ತಗೋರಿ ಅವ್ರು ತಿಂದು ಹೊಲಕ್ಕೆ ಹೋದ್ರು ಸೀತಾನ ಎಬಿಸೋವ್ರಿ ಇವ ಲಕ್ಷ್ಮಿ ಏನ್ವಿ ಇವ ಒಂದಿಟ್ಟು ಊಟ ಮಾಡ ನಿನಗಿಷ್ಟ ಅಂತೇಳಿ ಏನು ಮಾಡ್ಕೊಂಬಂದ ನೋಡಿಲ್ಲ ಹೇಳು ಊಟ ಮಾಡಿ ಹೇಳುವ ನನ್ನ ಮಗಳು ಬ್ಯಾಡ್ಬೇ ನಂಗೆ ಹಸು ಆಗ್ತಾ ಇಲ್ವೇ ನಂಗೆ ಹಂಗೆ ಅನ್ಬೇಡ ನನ್ನ ಮಗಳ ನಾ ಉಣಿಸ್ಲೇನ ನಿಂಗೆ ನಾ ಉಣಿಸ್ಲೇನವ ಮಾಡುವ ಲಕ್ಷ್ಮಿ ಅಮ್ಮ ಸಾಕಮ್ಮ ನಂಗೆ ಯಾಕೋ ಹೋಗ್ತಾ ಇಲ್ಲ ಹೊಟ್ಟೆ ನೋಸ್ತಾ ಇದೆ ನಿನ್ನಿಂದ ಏನು ತಿಂದಿಲ್ಲಲ್ಲ ಕಳ್ಳೆಲ್ಲ ಒಂಥರ ಹಿಂಡಿದಂಗೆ ಹಾಕಿರ್ತವೆ ಈಗ ಹೊರತುಂಬ ಉಣ್ಣು ಒಂದು ಸ್ವಲ್ಪ ಸರ್ಬತ್ ಮಾಡ್ಕೊಡ್ತಾನ ಕುಡ್ದ ಒಂದು ಸ್ವಲ್ಪ ಮಲ್ಕೊ ಒಂದು ಇನ್ನೊಂದು 2 ತುತ್ತು ಬರೀ 2 ತುತ್ತು ತಿಂದಿದಿ ಅದು ನಿನ್ನಗೋಸ್ಕರ ಇಷ್ಟೆಲ್ಲ ಮಾಡ್ಕೊಂಬಂದೇನಿ ಇಷ್ಟು ಭಾಳನ ಒಂದು 2 ತುತ್ತಿನ ಇದು ನನ್ನ ತುತ್ತು ಅಮ್ಮ ನಿಮ್ಮ ಪ್ರೀತಿಗೆ ಎಲ್ಲ ಮರೆಸ್ಬೋದಲ್ವಾ ಮಗಳ ತಾಯಿ ಪ್ರೀತಿನೇ ಹಂಗಲ್ವಾ ನಿನಗೂ ಒಂದು ಮಗು ಆಗಲಿ ಆವಾಗ ಗೊತ್ತಾಗುತ್ತೆ ಅಮ್ಮ ನನಗೇನಾದರೂ ಮಗು ಆದರೆ ನಮ್ಮ ಅಪ್ಪ ಅಮ್ಮನೇ ನನ್ನ ಹೊಟ್ಟೆಲಿ ಹುಟ್ಟು ಬರ್ತಾರಲ್ಲ ಮಗಳ ನಿನ್ನ ಹೊಟ್ಟೆಲಿ ಹುಟ್ಟು ಬರೋರು ನಿಮ್ಮಪ್ಪ ನಿಮ್ಮಮ್ಮ ಗಂಡು ಹುಟ್ಟಿದ್ರೆ ಅಪ್ಪ ಹುಡ್ದ ಅಂತ ಅನ್ಕೋ ಹೆಣ್ಣು ಹುಟ್ಟಿದ್ರೆ ಅಮ್ಮ ಹುಟ್ಟಿದ್ಲು ಅಂತ ಅನ್ಕೋ ನಿನ್ನ ಎಲ್ಲ ಕಷ್ಟಗಳು ಬೇಗ ದೂರ ಆಗಲಿ ಮಗಳೇ ಅಳಿಯಂದ್ರಿಗೂ ಒಳ್ಳೆ ಬುದ್ಧಿ ಬಂದೇ ಬರುತ್ತೆ ನಿನ್ನಂಥ ಪ್ರೀತಿ ಅಂತ ಇಂತೆ ಸಿಗ್ಬೇಕಾದ್ರೆ ಪುಣ್ಯ ಮಾಡಿದ ನಾನು ನಿನ್ನಂಥ ಒಳ್ಳೆ ಮನಸ್ಸಿಗೆ ಒಳ್ಳೇದಾಗುತ್ತೆ ಏನು ಚಿಂತೆ ಮಾಡಬೇಡ ಆದರೂ ಆ ದೇವರು ಎಲ್ಲನೂ ಮರುವಂತ ಹಾಕಿರ್ತಾನಮ್ಮ ಅಲ್ವಾ 2 ದಿನ ಆದಮೇಲೆ ಅಪ್ಪ ಅಮ್ಮ ಮರ್ತಂಗೆ ಅನಿಸ್ತದೆ ಅಲ್ವಾ ಯಾಕಿಷ್ಟು ಮರು ಹಾಕಿರ್ತಾನೆ ದೇವರು ಆ ದೇವರು ಮನುಷ್ಯರಿಗೆ ಕೊಟ್ಟಂಥದ್ದು ಒಂದು ವರ ಅಂದರೆ ಅದು ಮರವಮ್ಮ ಈಗ ಒಂದು ಕುಟುಂಬದಲ್ಲಿ ನಾವು ಭಾಳ ಹಚ್ಕೊಂಡಿರ್ತೀವಿ ಅವ್ರನ್ನ ಅವರು ನಮ್ಮನ್ನು ಬಿಟ್ಟು ಹೋದ ತಕ್ಷಣ ನಾವು ಅವ್ರ ಚಿಂತೆಯಲ್ಲಿ ಕೊರಗಿ ಸಾಯ್ಬಾರ್ದಲ್ವಾ ಆ ಮರುವು ಒಂದು 4 ದಿನ ಇರುತ್ತೆ ಆಮೇಲೆ ಮರು ಆಗುತ್ತೆ ಆ ಮರುವಿಂದ ಮತ್ತೆ ನಮ್ಮ ಜೀವನನ ನಾವು ಕಟ್ಕೋತೀವಿ ಅಲ್ವಾ ನಿನಗೆ ಒಳ್ಳೇದಾಗೆ ಆಗುತ್ತೆ ಮಗಳೇ ಇವತ್ತು ಚೆನ್ನಾಗಿ ಊಟ ಮಾಡಿ ರೆಸ್ಟ್ ತಗೋ ನಾಳೆ ನಿಮ್ಮ ಮತ್ತೆ ಬಾ ಅಂತ ಅಂದು ಫೋನ್ ಹಚ್ಚಿದ್ರಮ್ಮ ಸೀತನ ಗಂಡನು ಪದೇ ಪದೇ ಫೋನ್ ಹಚ್ತಾ ಇದ್ದಾನೆ ಬಾ ಅಂತ ಅವನಿಗೂ ಇಲ್ಲಿ ವಿಷಯ ಗೊತ್ತಿಲ್ಲಲ್ಲ ಅದಕ್ಕೆ ಹೋಗಿ ಬಾ ಮಗಳೇ ಏನು ಇಲ್ಲಿದೆಲ್ಲ ಏನೋ ಅಲ್ಲಿ ಹಚ್ಚಕ್ಕೆ ಹೋಗ್ಬೇಡ ಸರಿನಮ್ಮ ನಾನು ಇಲ್ಲಿ ನಡೆದಿರೋಂಥ ವಿಷಯನ ಏನೂ ಹೇಳಲ್ಲ ಅವ್ರಿಗೆ ಮತ್ತು ಅವ್ರಿಗೂ ನನ್ನ ಆಸ್ತಿ ಮೇಲೆ ಕಣ್ಣು ಬಿದ್ದು ಅವ್ರಿಗೂ ದೃಷ್ಟಿ ಬೇರೆಯೇ ಆಗುತ್ತೆ ಆದರೂ ಅತ್ತಿಗೆ ನನ್ನ ಆಸ್ತಿ ಮೇಲೆ ಕಣ್ಣಂತೆ ಏನಮ್ಮ ಮಾಡಲಿ ಏನೂ ಆಗಲ್ಲ ಆ ದೇವರು ಈಗೆಲ್ಲ ಹೆಂಗೆ ಒಳ್ಳೇದು ಮಾಡಿದ್ನಲ್ಲ ನಿಮ್ಮ ಅಪ್ಪನಿಗೆ ಹೇಗೆ ಬುದ್ಧಿ ಕಲಿಸ್ನಲ್ಲ ನಿಮ್ಮ ಅತ್ತೆಗೂ ಆಗ ಬುದ್ಧಿ ಕಲಿಸ್ತಾನೆ ಈಗ ಅವರು ನಿನ್ನ ಜೊತೆ ಒಳ್ಳೆಯವರಾಗೇ ಇದ್ದಾರಲ್ಲ ಹಾಗೆ ನಡ್ಕೊಂಡು ಹೋಗು ಎಲ್ಲಿವರೆಗೂ ಅಲ್ಲಿ ತನಕ ಹೋಗುತ್ತಾರೋ ಅಲ್ಲಿ ತನಕ ಹೋಗಲಿ ಆಮೇಲೆ ಅವ್ರಿಗೆ ಎದುರು ಬಾನ ನಾವು ಕೊಡೋಣಂತೆ ಸರಿನಮ್ಮ ನಿನ್ನ ಮೇಲೆ ಭಾರ ಹಾಕಿದ್ದೀನಿ ನನ್ನ ಪ್ರೀತಿಯ ದೇವತೆ ನೀ ಅಳಬೇಡಮ್ಮ ನನ್ನ ಮುದ್ದಿನ ಮಗಳು ನೀ ಅಳಬೇಡಮ್ಮ ನಿನ್ನ ಬಿಟ್ಟು ನಾವು ಒಂದು ಕ್ಷಣವೂ ಇರಲು ಆಗೋದಿಲ್ಲ ನನ್ನ ಮಗಳೇ ನೀನು ನೀನು ನನ್ನ ಕಂದ ಸೀತಾ ನನ್ನ ಕಂದ ಇಬ್ಬರು 2 ಕಣ್ಣಮ್ಮ ನೀವು ನೀವೇನೇ ನನಗಿಲ್ಲ ನೀವೇನೇ ನನ್ನ ಉಸಿರು ನೀವಿದ್ರೆ ತಾನೇ ನನ್ನ ಜೀವ ನೀನಿಲ್ಲವೆಂದರೆ ನನಗಿಲ್ಲ ಜೀವ ಅವಳಿಲ್ಲವೆಂದರೆ ನನಗಿಲ್ಲ ಉಸಿರು ನೀವಿಬ್ಬರೇ ತಾನೇ ನನ್ನ ಕಣ್ಣು ನೀವಿಬ್ಬರೇ ತಾನೇ ನನ್ನ ಕಣ್ಣು ಅಳಬೇಡ ನನ್ನ ಮಗಳೇ ಅಳಬೇಡ ಕಂದ ಊಟವ ಮಾಡು ನೀ ಊಟವ ಮಾಡು ಅಮ್ಮ ನೀನು ಈ ರೀತಿ ಸಮಾಧಾನ ಮಾಡಿದ್ದಕ್ಕೆ ನನಗೊಂಥರ ಏನೋ ಮನಸ್ಸಿಗೆ ನೆಮ್ಮದಿ ಆಯ್ತಮ್ಮ ಸರಿನಮ್ಮ ನಾನು ನಾಳೆ ಹೋಗೋಕ್ಕೆ ರೆಡಿ ಆಗ್ತೀನಿ ಅಮ್ಮ
ಥ್ಯಾಂಕ್ಸ್ ಅಮ್ಮ. ನೀನಂದ್ರು ನನಗೆ ತಾಯಿ ಪ್ರೀತಿ ಕೊಟ್ಟೆಲ್ಲ ಅಷ್ಟೇ ಸಾಕು. ನಿನ್ನ ಬಿಟ್ಟು ಒಂದು ಕ್ಷಣವು ದೂರಲಾರೆನು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಆಗದು ಮಗಳೇ, ಜೀವನ ಆಗದು. ನಿನ್ನ ತಂದೆ ತಪ್ಪನ್ನು ಮನ್ನಿಸು ಮಗಳೇ, ನಿನ್ನನ್ನು ಒಂದು ಕ್ಷಣವು ಬಿಟ್ಟು ನಾನು ಇರಲಾರೆನು ಮಗಳೇ, ಇರಲಾರೆನು. ನನ್ನ ತಪ್ಪನ್ನು ಮನ್ನಿಸು, ನಿನ್ನ ಬಿಟ್ಟು ಒಂದು ಕ್ಷಣವು ಬಾಳಲಾರೆನು. ಅಪ್ಪ ನೀವು ಹಾಡಾಡ್ತಾ ಇದ್ರ? ಅಪ್ಪ ಐ ಲವ್ ಯು ಪಾ, ಐ ಲವ್ ಯು. ಯಾವತ್ತು ನಂಗೆ ತಂದೆ ಪ್ರೀತಿ ಸಿಗುತ್ತಲ್ಲ ಅಪ್ಪ? ಸಿಗುತ್ತೆ ಮಗಳೇ, ಸಿಗುತ್ತೆ. ನನ್ನನ್ನು ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ. ನೀವು ಎಲ್ಲ ಒಂದಾಗಿ ನನ್ನನ್ನ ದೂರ ಮಾಡ್ತಾ ಇದ್ದೀರಾ ಅಮ್ಮ. ಬಾ ಮಗಳೇ, ನಿನ್ನ ದೂರ ಮಾಡಿ ಇರಕ್ಕಾಗತ್ತಾ? ಸೀತಾ, ನಂಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಕಣೆ, ತುಂಬಾ ಖುಷಿ ಆಗ್ತಾ ಇದೆ. ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ನಮ್ಮ ಅಪ್ಪ ಅಮ್ಮ ಬಂದು ಹೋಗಿದ್ದು ಒಳ್ಳೇದಾಯ್ತು ಅಂತ ಅನ್ಸುತ್ತೆ ನನಗೆ. ಮತ್ತೆ ತಂದೆ ತಾಯಿ ಪ್ರೀತಿ ಸಿಕ್ತು ಕಣೆ, ಸಿಕ್ತು. ಹೌದು ಕಣೆ, ನಾವೆಲ್ಲ ಈ ರೀತಿ ಖುಷಿಯಾಗಿರೋದು ನಂಗೆ ಭಾಳ ಇಷ್ಟ ಅಲ್ವಾ ಅಕ್ಕ? ನಿನ್ನ ಅಪ್ಪ ತಪ್ಕೊಂಡ ಅಂದ್ರೆ ನಂಗೆ ಬಹಳ ಖುಷಿ ಆಯ್ತು ಅಕ್ಕ, ಬಹಳ ಖುಷಿ ಆಯ್ತು. ಐ ಲವ್ ಯು ಅಪ್ಪ. ಇಬ್ಬರಿಗೂ ಅಲ್ಲ ಬಿಟ್ಟು ಮಕ್ಕಳ. ನಮ್ಮ ಕುಟುಂಬ ಆನಂದ ಸಾಗರವಾಯ್ತು ಈಗ. ಎಲ್ಲ ನನ್ನ ಪ್ರೀತಿ ವೀಕ್ಷಕರು ನಮಸ್ಕಾರ. ನಿಮಗೆಲ್ಲ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತಲ್ಲ, ಸೊ ಅವರೆಲ್ಲನೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಕಥೆನ ಇವತ್ತಿಂದ ಯಾರು ನೋಡ್ತಾ ಇದ್ದೀರಾ, ಹೊಸ ವ್ಯೂವರ್ಸ್ ಯಾರು ನೋಡ್ತಾ ಇದ್ದೀರಾ, ಸೊ ಅವರಿಗೆ ಈ ಕತೆ ಅರ್ಥ ಆಗಲಿ ಅಂದರೆ ಒಂದೇ ಎಪಿಸೋಡ್ದಿಂದ ನೋಡಿ, ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಈ ಕತೆ ತುಂಬ ಇಂಟ್ರೆಸ್ಟ್ ಆಗಿದೆ. ಈ ಕತೆ ಮುಂದೆ ಲಕ್ಷ್ಮಿ ಜೀವನದಲ್ಲಿ ಏನು ನಡೆಯುತ್ತೆ, ಮತ್ತು ಇನ್ನು ಅವಳು ಹೇಗಿರ್ತಾಳೆ, ಏನು ಅವಳು ಡಿಸಿ ಆಗ್ತಾಳ, ಹಾಗೆ ಅತ್ತೆ ಮನೆಯಲ್ಲಿ ಮುಸ್ರೆ ತಿಕ್ಕೊಂಡಿರ್ತಾಳ ಅನ್ನೋದನ್ನೇ ನೀವು ನೋಡಬೇಕಾಗಿತ್ತು. ಮುಂದೆ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮುಂದೆ ಇನ್ನೂ ಕತೆ ತುಂಬ ಇಂಟ್ರೆಸ್ಟ್ ಆಗಿ ಹೋಗುತ್ತೆ. ಲಕ್ಷ್ಮಿ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದು, ಈಗ ಎಷ್ಟು ಅವಳು ಪಾಪ ಅವಳ ಜೀವನದಲ್ಲಿ ಎಷ್ಟು ದೊಡ್ಡ ದುರಂತ ನಡೆದಿದೆ ಅನ್ನೋದನ್ನು ನೀವು ನೋಡಿದ್ರಿ. ಇನ್ನು ಅವಳು ಮುಂದೆ ಅವಳು ಗಂಡನ ಮನೇಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಅವಳ ತವ್ರ ಮನೆಯದು ನಮ್ಮ ಕ್ಯಾರೆಕ್ಟರ್ಗಳು ಬಂದು ಸ್ವಲ್ಪ ನಾವು ಇನ್ನು ಕಮ್ಮಿ ಮಾಡ್ಕೊತ ಬರ್ತೀವಿ. ಯಾಕಂದರೆ ಇನ್ನು ಗಂಡನ ಮನೆಯದೇ ಅವ್ರ ಕ್ಯಾರೆಕ್ಟರ್ ಜಾಸ್ತಿ ಆಗಬೇಕು. ಯಾವಾಗಾದರೂ ನಾವು ಮಕ್ಕಳನ್ನ ನೋಡೋಕೆ ಹೋದಾಗ ನಾವು ತಂದೆ ತಾಯಿ ಕ್ಯಾರೆಕ್ಟರ್ನ ತೋರಿಸ್ತೀವಿ. ಅದು ಬಿಟ್ಟರೆ ಅವಳು ಗಂಡನ ಮನೆ ಕ್ಯಾರೆಕ್ಟರ್ ಅಷ್ಟೇ ಇರ್ತವೆ. ಇನ್ನು ನೀವು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ನೋಡೋಣ. ಥ್ಯಾಂಕ್ ಯು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ, ನನ್ನ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಅಲ್ರಿ ಪಾಪ ನನ್ನ ಮಗಳದ್ದು ನೆನೆಸ್ಕೊಂಡ್ರೆ ನನಗಂತೂ ಕರಳು ಕಿತ್ತು ಬರುತ್ತೆ ನೋಡ್ರಿ. ಇನ್ನು ಎಲ್ಲ ಅವ್ರ ಹತ್ತಿದ್ದು ಅಕ್ಕೆ ಮಾಡಬೇಕು. ಆಪ್ರೇಷನ್ ಮಾಡ್ಕೊಂಬಂದಾರ, ಮ್ಯಾಲ ಬೇರೆ ಹೇಳಕ್ ಬರಲ್ಲ, ಹೇಲು ಉಚ್ಚಿ ಎಲ್ಲ ಪಾಪ ತೊಳಿ ಬಳಿ ಅಂತ ಎಲ್ಲ ನನ್ನ ಮಗಳ ಮಾಡ್ಬೇಕಲ್ರಿ. ಒಂದು ಆಳ ಇಟ್ಬಿಡೋಣಂತೇನ್ರಿ ನಾ ಎಲ್ಲ ನೋಡ್ಕೊಳಕ. ಹೌದು ಕೊನೆ, ನನ್ನ ಮಗಳ ಜೀವನ ಯೋಚನೆ ಮಾಡಿರ ನನಗೂ ಭಾಳ ನಿಗ್ರಾಗತ್ತೈತಿ. ಎಲ್ಲ ಕೆಲಸ ಆಕೆ ಮಾಡೋದು ಅಂದ್ರೆ ಪಾಪ ಸುಸ್ತಾಕೈತಿ. ಒಂದು ಯಾರ ನಂಬಿಕಸ್ತ ಹೆಣ್ಮಕ್ಳು ನೋಡು, ಅವ್ರ ಹತ್ತಿದೆಲ್ಲ ಅವ್ಡಿ ಹೆಣ್ಮಗಳು ಮಾಡ್ಕೊಂಡ್ರೆ ನನ್ನ ಮಗಳು ತನ್ನ ಮಗಳದು ಗಂಡಂದು ಎಲ್ಲರದು ನೋಡ್ತಾಳೆ. ಅಲ್ಲೋ ಅಡುಗೆ ಮಾಡಕತ್ತು ಹೆಂಗೆ ಅದಾಳಲ್ಲಕ್ಕಿ ರಂಗಮ್ಮ. ಅದಕ್ಕೆ ಹೇಳಕತ್ತೇನೆ. ಅದೇನಿಲ್ರಿ, ಇವರು ಬೀಗ್ರಿ ಏನು ಫೋನೇ ಹಚ್ಚಿಲ್ಲ ನೋಡಿ. ಏನು ಹೆಣ್ಮಕ್ಳನ್ನ ಕಳ್ಸೋನು ಬೇಡ ಅಂತ ಏನೋ ಒಂದು ವಿಚಾರನೂ ಫೋನು ಹಚ್ಚಿಲ್ಲ, ಏನೂ ಇಲ್ಲ ಅವರು. ಹುಚ್ಚು ಶಾನಾಳು ನೀ, ಅವ್ರು ಯಾಕೆ ಹಚ್ತಾರ? ಅಲ್ರಿ ಒಂದು ಮಾತು ಏನು ಹಚ್ಚೇ ಇಲ್ಲ. ಅಲ್ಲ, ಕರ್ಕೊಂಡು ಹೋಗಕ್ಕೆ ಬರ್ತೀವಿ ಅಂತ ನೀ ಫೋನ್ ಹಚ್ಚಿ ಹೇಳ್ಬೇಕು, ಅವ್ರು ಹೇಳ್ಬೇಕು. ಅವರು ಇಲ್ಲಿ ಮೊದಲನ್ನ ಕರಿಬೇಕಾದ್ರೆ ಅವ್ರು ಫೋನ್ ಹಚ್ತಾರೆ, ನಾವು ಕರಿಯಕ್ಕೆ ಬರತ್ತೇವ್ರಿ ಅಂತ. ನೀವು ಕರಿಯಕ್ಕೆ ಬರೋದು ಅಂದ್ ಮಾಡೋದಾದ್ರೆ ನಾಳೆ ಬರ್ತೇವ್ರಿ ಮಾಡ್ತೇವೆ ಅಂತ ನೀ ಹಚ್ಬೇಕು. ಅವ್ರು ಹೆಂಗೆ ನಾವು ಫೋನ್ ಹಚ್ಚಿ ನಮ್ಮ ಮಗಳನ್ನ ಕರ್ಕೊಂಡು ಹೋಗ್ರಿ ಅಂತಾರನ ಅಂದ್ರೆ ನಾವೇನು ತಿಳ್ಕೊಬೇಕು, ಅವ್ರಿಗೆ ಅವ್ರ ಮಕ್ಕಳು ಬೇಸರಾಗ್ಯಾರ ಅಂತ ನಾವು ತಿಳ್ಕೊಳಂಗಂತ ಅವ್ರಿಗೆ ಅನ್ಸಲ್ಲ. ನೀ ಕರಿಬೇಕು ಹುಚ್ಚರು, ಒಂದಿಟ್ಟು ಬುದ್ಧಿ ಎಲ್ಲಿಟ್ಟಿದಿ? ಅಯ್ಯೋ ಹೌದ್ರಿ, ನನಗೂ ಮಗಳ ಟೆನ್ಷನ್ ಒಳಗೆ ಅದನ್ನೆಲ್ಲ ಮರ್ತಾ ಬಿಟ್ಟಿದ್ದೀನಿ. ಆತ್ರಿ ಫೋನ್ ಹಚ್ಚೇ ಬಿಡ್ತಾನೆ. ಇಲ್ಲೇ ಫೋನ್ ಹಚ್ಚೇ ಬಿಡ್ತಾನೆ ಬೀಗರ ಜೊತೆ ಮಾತಾಡುವಂತೆ. ಇದ್ರಾಗ ಬೀಗರ ನಂಬರ್ ಡಿಲೀಟ್ ಆಗೈತನೋ ರೀ, ಸಿಗ್ವಾತಲ್ರಿ? ಅಲ್ಲೇ ಇರ್ತದೆ ನೋಡ, ಒಳಗೆ BH ಅಂತ ಮಾಡೈತಿ. ಹಲೋ ಹಲೋ ಬೀಗ್ರೆ, ಹಲೋ. ಹಾಂ ಹೇಳ್ರಿ ಬೀಗ್ರೆ, ಆರಾಮಿದ್ದೀರಿ? ಹಾಂ ಆರಾಮ್ ನೋಡ್ರಿ. ಮತ್ತು ನೀವೆಲ್ಲ ಆರಾಮದಿರಿ? ಮತ್ತು ನಮ್ಮ ಸ್ವಸ್ಥರಿಬ್ರು ಆರಾಮದಾರಲ್ರಿ? ಹ್ಞೂ ಅವರು ಇಬ್ಬರು ಆರಾಮದಾರ. ಅವರು ಮಕ್ಕೊಂಡಿರಿ. ನಾನು ಸ್ವಲ್ಪ ಅಕ್ಕಿ ಹಸು ಮಾಡೋದಿತ್ರಿ, ಅದಕ್ಕೆ ಹಸು ಮಾಡ್ಕೊತ ಕುಂತೀನಿ ನೋಡ್ರಿ. ಮತ್ತು ರೀ ಊಟದು ರೀ? ಊಟದು ಆಗೈತ್ರಿ ಬೀಗ್ರೆ. ಅಂದ್ರೆ ನಾಳೆ ಒಂದಿಟ್ಟು ನಮ್ಮ ಸ್ವಸ್ಥರನ್ನ ಕಳಿಸ್ಕೊಡ್ತಾರನ, ಕರಿಯಾಗಿ ಕಳಿಸ್ಬಿಡ್ತೇನ್ರಿ. ನಾಳೆ ರೀ, ಅದು ನಾಳೆ ಅದು ಇನ್ನೆರಡು ದಿನ ಇರ್ಲಿ ಅಂತ ಅನ್ನತ್ತೀನಿ ರೀ. ಇಲ್ಲಿ ತಗೋರಿ ಬೀಗ್ರೆ, ಅಂದ್ರೆ ನಮಗೂ ಇಲ್ಲೊಂದು ಸ್ವಲ್ಪ ಕೆಲಸ ಐತ್ರಿ. ನನ್ನ ಮಗಳ ಅತ್ತೆ ಇದಾರಲ್ರಿ, ಅವ್ರಿಗೂ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿತ್ತು ರೀ. ನಾವು ಅಲ್ಲಿ ಓಡಾಡೋದು ಮಾಡತ್ತೇವ್ರಿ. ಅವ್ರಿಗೊಂದು ಸ್ವಲ್ಪ ಆರಾಮಿಲ್ಲ ರೀ, ಪಾಪ ಹಾಸಿಗೆನ ಹಿಡಿದು ಬಿಟ್ಟಾರು. ಹಿಂಗಾಗಿ ಎಲ್ಲ ನನ್ನ ಮಗಳಿಗೆ ನಿಗರಾಗತ್ತದ್ರಿ.
ಎಲ್ಲರೂ ಅಲ್ಲೇ ಹೋಗಿದ್ರು, ನಾವು ಹಿಂದೆ ಬಂದೇವು ನೋಡ್ರಿ. ಬಂದಾರ ನಿಮ್ಗೆ ಫೋನ್ ಮಾಡಿದೇವ್ರಿ. ಇದು ಮಾಡ್ರಿ, ಒಂದು ಸ್ವಲ್ಪ ನಾಳೆ ಕಳಿಸ್ಕೊಟ್ಬಿಡ್ರಿ. ಯಾಕಂದ್ರೆ ಅಲ್ಲಿ ಓಡಾಡ್ದೈತಿ, ಭಾಳ ಸೀರಿಯಸ್ ಐತ್ರಿ. ಅದಕ್ಕೆ ಹಿಂದೆ ನಾಳೆ ಅನ್ನತ್ತಾರ ಅವ್ರ. ಒಂದು ಸ್ವಲ್ಪ ನೀವು ವಿಚಾರ ಮಾಡಿ ಕಳಿಸ್ಕೊಟ್ರಂದ್ರೆ ಒಳ್ಳೇದಾಕತ್ರಿ. ಅಯ್ಯೋ ಹೌದ್ರಿ ಬೀಗ್ರ, ಹಂಗೇನಾತ್ರಿ? ಯಾಕೆ ಏನಾಗಿತ್ರಿ ಪಾಪ ಅವ್ರಿಗೆ? ಅದು ಏನಾತನ ರೀ ಪಾಪ, ಉಂಡ ತಿಂದ ಎಲ್ಲ ಚಲೋ ಇದ್ರಂತ್ರಿ. ಇನ್ನೇನು ಮದುವೆಗೆ ಬರ್ಬೇಕು ಅನ್ನೋವಾಗ ಒಮ್ಗಿಲೆ ತಲೆ ಸುತ್ತ ಬಂದು ಬಿದ್ದಾರಂತ. ಒಮ್ಗಿಲೆ ಎದಿ ಬಿ ಹಿಡ್ದಂಗೆ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟತ್ರ ಅವ್ರಿಗೆ.